ನಿಜವಾದ ತಮಾಷೆ ನಮ್ಮ ತಮಾಷೆ ಮಾಡಕ್ಕೂ ತಮಾಷೆ ಮಾಡ್ತೀನಿ ದೇವಸ್ಥಾನ ಮಕ್ಕಳು ಕ್ಯಾಮ್ರಾ ಡೌಗಿ ಮಾಡಿದೆ ನಮ್ಮ ನೋಡಿ ಗೈಸ್ ಬ್ಯಾಂಡೇಜ್ ತಂದಿದ್ದೀನಿ. ಬ್ಯಾಂಡೇಜ್ ಹಾಕೊಂಡು ಆಮೇಲೆ ಪ್ರಾಂಕ್ ಮಾಡೋಣ ಬನ್ನಿ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆಗ್ಬೋದೈತಿ ತಂದೆ ಹಾಕೋಕ್ಕಮ್ಮ ಇದು ಎತ್ತ ಆದೈತಲ್ಲಿ. ಅಯ್ಯಪ್ಪ ಕಟ್ಟು ಇದಕ್ಕೆ ಕಟ್ಟಿಂಗ್ ಕಟ್ಟು ಸಾಕು. ಬಾರ ಬೇಗ ಬಂದ್ಬಿಡ್ತೈತೆ. ನಮ್ಮ ಗೊತ್ತಾಗತ್ತೈತೆ ತಿರ್ಗಾ. ತಲೆಗೆ ಬೇಕಲ್ಲ ನೀನು. ಜಾಸ್ತಿ ಕಾಡ್ಸಾಗ ಆಗ್ಬೇಡ. ಕಿವಿಗೆಲ್ಲ ಹಾಕ್ಬಿಟ್ಟ ನೋಡಿ ಗಾಯ್ಸ್. ತಲುಕು ರಕ್ತ ಸುರಿಸ್ತಾ ಇದೀನಿ ವಿಡಿಯೋ ಮಾಡಕ್ಕೋಸ್ಕರ. ಇದ್ರ ತರ ಕಾಣ್ಬಾರ್ದು ಗುರು. ಮ್ಯಾಲ ಹಾಕಿರೋ ತರ ಆಗೈತಿ. ಕ್ಯಾಮ್ರಾ ತಗೊಂಡೋಗಿ ಏನ್ ಬೇಡ, ನಾನು ಇಲ್ಲಿ ಕೂತಿರ್ತೀನಿ. ನೀನ್ ನಿಂದ್ರಲ್ಲೇ ಸುಮ್ಮನೆ ಒಂದು ವಿಡಿಯೋ ಮಾಡ್ಕ ಅಷ್ಟೇ. ಅಲ್ಲಿ ನಿನ್ ಮೊಬೈಲಲ್ಲೇ ಕರೆಯೋ ಥರ ಒಂದು ವಿಡಿಯೋ ಮಾಡ್ಕೊಂಡು ಆಯ್ತಿರು. ಗೊತ್ತಾವ್ರೇನೋ ಗೊತ್ತಾವ್ರ ಹಂಗೆ ಕೆಳಗಡೆ ಕೂತೀನಿ ಬಿಡು ಹೋಗ್ಲಿ. ಕರಿ ಏನಾಗಲ್ಲ, ಪರವಾಗಿಲ್ಲ. ಬಂದ್ರು ಬರ್ಲಿ ಕರಿಯೋ. ನಿಂದೊಂದು ಕ್ಯಾಮ್ರಾದಾಗ ಮಾಡ್ಕೋಬೇಕು ನೀನು. ಆಮೇಲೆ ಹೇಳ್ದ ಹೇಳ ಕರಿಯ ಹೋಗಿ. ಕ್ಯಾಮ್ರಾ ಇಡ್ಬೇಕು ಗುರು. ನಿಂದೊಂದು ಇದೆಲ್ಲ ಇಡು ಗುರು. ಆ ಹುಡುಗಿ ಓಡ್ ಬರೋದೇನ್ ಬೇಡ. ನಿಂದೊಂದು ಕ್ಯಾಮ್ರಾ ಇಡಿಲ್ಲಿ. ನೀನೇನ್ ಮಾತಾಡೋದೇನ್ ಬೇಡ ಗುರು. ಅಲ್ಲೆಲ್ಲ ಇಡು. ಕವರ್ ಆಗ್ಬೇಕು ಒಟ್ನಲ್ಲಿ. ನಂದು ಇಲ್ಲಿ ಇಟ್ಟಿದ್ದೀನಿ. ಇದು ಆತಾಯ್ತಾ ಹಂಗ ಕವರು ಆತೈತೆ. ಕಾಣಿಸ್ತಾಯ್ತು ಒಟ್ನಲ್ಲಿ. ಬಂದ್ರೆ ಅದೇ ಇಲ್ಲೇ ನಿಂತ್ಕೊಂಡು ಹಿಂಗ್ ಮಾತಾಡ್ಬೇಕಷ್ಟೆ. ಇಡು. ಈ ಕಡೆ ಇಡ್ತೀಯ ನೋಡಿ. ಇಲ್ಲಿ ಈ ಮೂಲೆಗೆ ಇಡು. ಬರಲ್ಲಿ ಇದು ಗೊತ್ತಾಗಲ್ಲವಾ. ಫ್ರಂಟ್ ಇಡು. ಬ್ಯಾಕ್ ಇಟ್ರೆ ಹಂಗಲ್ವ ಹಿಂಗಿಂಗು. ಇಲ್ಲಿ ಬರುತ್ತೀವಲ್ಲ ಇಲ್ಲಿ. ಅದು ಕಾಣಿಸ್ತದೆ. ನಾನು ಇಲ್ಲಿರ್ತೀನಿ. ಇದ್ರ ಮೇಲೆ ಕೂತಿರ್ತೀನಿ ಅಷ್ಟೆ. ಏನ್ ರೂಮಾಗೆ ಕಾಣಿಸ್ತಿದ್ವು ನೀಟಾಗಿ. ಅದು ಬೇಕಿರೋದು ನೀನು. ಕಾಣಿಸ್ತೈತೆ. ನೀನು ಹೋಗ್ಬೇಕಲ್ಲಿ. ನಾನು ಒಳಗಡೆ ಇರ್ತೀನಿ. ನೋಡ್ದೆ ಅನ್ನಂಗೆ ಇಬ್ರು ಕರ್ದ್ ಬರ್ರಿ. ಇಲ್ಲ ಅವ್ಳಿಗೆ ಕರ್ದ್ ಬರ್ಲಿ. ಬರಲ್ಲಿ ಅವ್ಳಿಗೆ ಅಲ್ಲ ಅವ್ಳಿಗೆ ಕರ್ದ್ ಬರ್ಲಿ. ಇರೋ ಏನ್ ಹೊಡೆಯಲ್ಲ ಇರಲ್ಲಿ. ಊರಾಗ ಹಬ್ಬಡ ಅದಿತ್ತು. ಇರ್ಲಿ ಕರಿ. ಇಬ್ರು ಬರ್ಲಿ. ಏನಾಗಲ್ಲ. ಚೆನ್ನಾಗಿರ್ತದೆ. ಕರಿಯೋಗಿದ್ದು ಅಪ್ಪ ಇದ್ರೇನೆ ಸೀರಿಯಸ್ ಆಗ್ತೈತೆ. ಅಪ್ಪ ನಾನು ಡವ್ ಮಾಡ್ತಾ ಇರ್ತೀನಿ. ಇಲ್ಲೆಲ್ಲ ಹತ್ರದ ಮೈ ಮೇಲೆ ಡೌಟ್ ಬರೋದು. ಇನ್ನೊಂದು ಮಗನೇ ಕರೆಕ್ಟ್. ಹೋಗ್ ಬೇಗ ಒಳಗ್ರಿ. ಲೇಟ್ ಆದ್ರೆ ಸ್ವಿಚ್ ಆಫ್ ಗಿಚ್ ಆಫ್ ಆಗೋತ್ತ ಫೋನು. ಬಾರಲ್ಲಿ. ನೀನ್ ನಂಗೆ ಹೆಂಗಾಯ್ತು ಅಂತ ಏನೋ ಕೇಳ್ತಾ ಇರ್ ನೀನು. ಚಳ್ಳಿನ ಬರ್ಬೇಕಾರೆ ಗುಂಡಿ ಹತ್ರ ನೀರಿತ್ತಂತೆ. ಹೋಗಿ ಬರಕ್ ಹೋಗೋಣ. ನಿಧಾನಕ್ಕೆ ಓದ್ತಿದ್ದೆ. ಇವಾಗ ಬಂದಲ್ಲ ಮ್ಯಾಲಕ್. ಅದಕ್ಕೆ ಮ್ಯಾಲಕ್ ಬಂದ್ಬಿಟ್ಟೆ. ನೋಡ್ತೀರ ನೀವು ಅಂತ. ಆಯ್ತಾ
ಕೆಳಗ ಅವ್ರಲ್ಲಿ ಅಮಾವಾಸ್ಯೆ ಪಕ್ಷ ಅಲ್ಲಿ ನೋಡಿ ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು ಅಲ್ಲಿ ಸುಮ್ಮನೆ ಮಾಡ್ತಾರೆ ಅಂತೀಗ ಇಲ್ಲಿ ಸ್ವಲ್ಪ ಇದಾಗೈತೆ ಗಾಯ. ಮಾತ್ರ ನುಗ್ಗಿದ್ರು ನಂಗೇನೆ ನುಗ್ದಂಗೆ. ನಾವು ಇವಾಗ ಆಯ್ತಾ ಇಂಜೆಕ್ಷನ್ ಹಾಕ್ಸ್ಕೊಂಡು ಕೆಳಗಲ್ಲಿ ನೋಡಿದ್ರೆ ನಾವು ಹೆಂಗ್ ಮಾಡ್ಕೊ ಬಂದಿದ್ವಿ ಅಲ್ಲಿ. ಸ್ವಲ್ಪ ಏನೋ ಜಾಸ್ತಿ ಅದನ್ನ ಜಾಸ್ತಿ ನೈತಾ ಇರೋದು ಯಪ್ಪ. ಸುಮ್ಮನೆ ಮೆತ್ಬೇಡ. ಅಲ್ಲೇನಾಗಿದ್ದ ಇಲ್ಲಿ ಹಳೆ ಅಷ್ಟೇ ಅಪ್ಪ. ಬಿದ್ನಲ್ಲ ಹಿಂಗ್ ಕೈ ಕೊಟ್ಬಿಟ್ಟೆ. ಯಾವಾಗಲೂ ಮಾರಾಕದ್ರಾಗ ಇರೋದು. ನನಗೆ ಕನ್ಸಿದ್ರೆ ಇಷ್ಟ ಅಲ್ಲಿ ಬೇಕು ಬೇಕು ಅಂತ ಹೋಗ್ಬಿಡ್ತೀನಿ ಅವಲ್ಲಿ ಇಲ್ಲಿ. ದಬಾರ್ ನಿಂಗ್ ಬಿದ್ನಲ್ಲ ಹ್ಯಾಂಡ್ಲ್ ಹತ್ರ ಹಿಂಗ್ ಹೊಡ್ಕೊಬಿಟ್ಟವನೆ. ಇಲ್ಲೇನೋ ಎತ್ತಕ್ಕಾಗಲ್ಲ ಅಂತ ಅವನೇ, ಅದಕ್ಕೆ ಹಿಂಗ್ ಕಟ್ಟದೆ ಮಾಡ್ಸಕ್ಕಾಗ್ತಿಲ್ಲ ಅಂತ ಅವನೇ. ವಿಡಿಯೋ ಮಾಡ್ಕೊಂಡು ಹೋಗಿರ್ತಾನೆ. ಅದೇ ಗಾಡಿ ಓಡಿಸ್ಬೇಕಾದ್ರೆ ಅಲ್ಲಿ ಗುಂಡಿ ಐತಾರ ಅಲ್ಲಿ ಕಾಣಿಸ್ಲಿಲ್ಲ ಗುಂಡಿ. ಹಿಂಗ್ ಬಂದೆ ಅದು ಹಾಸ್ಪಿಟ್ಲಾಗ ಯಾರು ಇರ್ಲಿಲ್ಲ, ಡಾಕ್ಟರ್ಗಳು ಇಲ್ಲ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್. ಸಿಸ್ಟರ್ಸ್ ಇದ್ರು, ಹಂಗೆ ಯಾಕೆ ಕಳಿಸಿದ್ರು ಅವರು. ಒಂದು ರಕ್ತ ಜಾಸ್ತಿ ಹೋಗ್ತಾ ಸ್ಟ್ರೈಟಾಗಿ ಒಳಗಡೆ ಹಾಕಿ ಅವ್ರಿಗೂ ಆಚೆಗೆ ಬಂದ್ಬಿಡ್ತೀನಿ ಅಷ್ಟೇ. ಇಲ್ಲಿ ಇನ್ನ ಯಾರು ಇರ್ಬೇಕಲ್ವೇನೋ. ಇಲ್ಲ ಹೊಸಡಿಲ್ಲ, ಹಳ್ಳಿಪುರಕ್ಕೆ ಹೋಗೋ ಕಷ್ಟ ಅನ್ನತ್ತೆ. ಸ್ವಲ್ಪ ಜಾಗಲಿ ಅಪ್ಪಗೆ ಹೇಳಿಲ್ವಾ? ಹೇಳಿಲ್ಲ, ಅದು ಇವಾಗ ಗೊತ್ತಾಗಲ್ಲ ಅಷ್ಟೇನು. ಅಪ್ಪ ನೋಡಿದ್ರೆ ಈಗ ತಲೆ ಗೇಟ್ ಆದ್ರೆ ಸುಮ್ಮನೆ ಅನ್ಕೊಂಡಿದ್ದೆ ಬೈನೆಲ್ಲ ನಾನು. ಇಲ್ಲೇ ಜಾಸ್ತಿ ಆಗಿರೋ ಸುಮ್ಮನೆ ಮೂಳೆ ಏನೋ ಇದಾಗೈತೇನೋ ಅಂತ. ಏನಾಗಿಲ್ಲ. ಹೆಂಗ್ ಮಾಡ್ಕೊಂಡ್ ಕೂತಿದ್ಯಾ ನೋಡು. ಕೊಡ್ಕೊಂತೀನಿ ತಗೊಂಡು ಹೋಗ್ಬಿಡಕೋಣ. ರಾತ್ರಿ ಹೊತ್ತು ಒಂದೇ ಮಾಡ್ತಾನೆ ಉಗ್ತಾನೆ. ಅವತ್ತು ಗಾಡಿ ಒಳಗೆ ಹಾವು ಸೇರ್ಕೊಂಡತೆ. ಆ ವಿಡಿಯೋಗಳು ಬೇರೆ ಹೊಡ್ಸ್ಕೊಳಕಲ್ಲಿ. ಮೊಬೈಲ್ ಕಡೆ ಗಮನ ನಿಂಗೆ, ಇನ್ನೇನಿಲ್ಲ ನಿಂಗೆ. ಬೇಕು ಬೇಕು ಅಂತ ಬೀಳ್ಬೇಕು ಅಂತ ಹೋಗಿರ್ತೀನಿ ಅಲ್ಲೇ. ಮಿಸ್ ಆಗಿ ಬೇಕ್ ಹಿಡ್ಕೊಂಡು ಹೋಗೋದೆ, ಗುಂಡಿ ರೈಟ್ ಸೈಡ್ ಎಳೀತು, ದಬಾನ್ ಬಿದ್ದೆ ಅಂತ. ದಡಕ್ಕೂ ನೋಡ್ತಾ ಇರ್ತಿ ಹಂಗೆ. ಏನೋ ಹೆಚ್ಚು ಕಡಿಮೆ ಆಗಿದ್ದು ಏನ್ ಮಾಡ್ಬೇಕಾಯ್ತು ನಾವಲ್ಲಿ. ಅವನಿಲ್ವಾ ಕರ್ಕೋರ್ಗೆ ಹಾಸ್ಪಿಟ್ಲ್ಗೆ ಹೋಗ್ಬತ್ತೀನಿ ಹಳ್ಳಿಪುರಕ್ಕೆ ಅನ್ಸುತ್ತೆ. ನಗ್ಬೇಡವಲ್ಲಿ. ಹೋಗೋಣ ಇರು, ಕರೆಕ್ಟ್ ರೆಕಾರ್ಡ್ ಆಗ್ತೈತೆ ನೋಡು. ನೋಡು ನಮ್ಗೆ ಗೊತ್ತಾಗಿರಲ್ಲ ಏನಕ್ಕೆ ಹೋಗ್ತವ್ರೆ ಅನ್ಕೊಂಡಿರ್ತೈತೆ. ಸುಮ್ಮನೆ ಲೋದ ಗುಂಡಿ ಇತ್ತು. ಮೇವ್ ಆಗ್ಬಿಟ್ಟು ಹೋದೆ ಫ್ರೆಂಡ್ ಸಿಗ್ತೀನಿ ಅಂತ.
ಬತ್ತಿದೆ ಅಲ್ಲಿ ಗುಂಡಿ ಐತಲ್ಲಪ್ಪ, ಹಳ್ಳ ಬಿಟ್ಟು ಮುಂದೆ ಅದು ಬಂದೆ ಸಡನ್ ಆಗಿ ಅವ್ನ ಹಿಂಗ್ ಬಂದ ರಪ ಹಿಂಗ್ ಇಳಿದು ಅಷ್ಟು ಆಗೋಗ್ಬಿಡ್ತು. ಕೈ ಹಿಂಗ್ ಇಟ್ನಲ್ಲ ಇದನ್ನ ಸರಿಯಾಗಿ ಕಲ್ಲ ಹಿಂಗ್ ಹೊಡಿತು, ಇದಕ್ ಬೇರೆ ಹ್ಯಾಂಡ್ಲ್ ಹೊಡಿತು. ಬೆಳಗ್ಗೆ ರಾತ್ರಿ ಆಕ್ಟಿವ್ ತಗೊಂಡೋಗಿದ್ದೆ. ನೋವಂತೆ ಮಾತು ಇದಾಡ್ಸಿದ್ದೀರಾ? ಊರಲ್ಲಿ ಯಾರು ಇರ್ಲಿಲ್ಲ, ಡಾಕ್ಟ್ರು ನೋಯ್ತದ. ಇಂಜೆಕ್ಷನ್ ಕೊಡ್ಸ್ಕೊಬರೋದ್ರಲ್ಲಿ ಟಿ ಕೊಟ್ಟರು, ಇಂಜೆಕ್ಷನ್ ಕೊಡ್ತಾರೆ. ಅದೇ ಬ್ಯಾಂಡೇಜ್ ಚೇಂಜ್ ಮಾಡಿಸ್ಬೇಕು, ಇದಾಗ್ತದೆ. ತಲೆನೋವು ಅವನಿಗೆ ಇವಾಗ ಅರ್ಜೆಂಟ್ ಗೊತ್ತಾಗಲ್ಲ ಅದು. ಇಲ್ಲಿಗೆ ಸರಿಯಾಗಿ ಬಿದ್ದಿತ್ತು. ಇದನ್ನೆಲ್ಲ ದಬಾನ್ ಜೊತೆ ಹ್ಯಾಂಡ್ಲಾಗ ಹೊಡೆದ. ಹೊಸ ಯಾರು ಇರ್ಲಿಲ್ಲ, ಇವರಿದ್ರು ಸಿಸ್ಟರ್, ಅವ್ರು ಹಾಕಿ ಕಳ್ಸಿದ್ರು ಅಷ್ಟೇ. ಕೈನೇ ಇದು ಇಲ್ಲ ಅವನು ಗಾಡ್ಸಕ್ ಆಗ್ತಾ ಇಲ್ಲ, ಅದಕ್ಕೆ ಹಿಂಗೆ ಯಾಕೆ ಹಿಂಗೆ ಇಟ್ಕೊಂಡೇವ್ ಬಸ್ಸು. ನೋಡಿ ಹೋಗೋಣ ಅಲ್ಲಿ ಇನ್ನೊಂದು ಇಂಜೆಕ್ಷನ್ ಯಾವ ಬ್ಯಾಂಡೇಜ್ ಹಾಕಕ್ಕೂ ಬಂದಿಲ್ಲ. ನೋಡಿ ಹಿಂಗಾಕ ಅಮ್ಮ ತಮಾಷೆ ಮಾಡಿದ ನಿಜವಾದ ತಮಾಷೆನಮ್ಮ. ಸೀರಿಯಸ್ ಗಾಡಿದ ಇದು. ಗೊತ್ತಾಗಿಲ್ಲ ನಮ್ಮನಿಗೆ. ಅವಳೇ ಮೊಬೈಲ್ ಏನೋ ಅಂದೇ ಗೊತ್ತಾಗಲಿಲ್ವಾ? ಅಪ್ಪ ಅಲ್ಲಿ ಮೊಬೈಲ್ ತಗ ಹೋದಾಗ ಗೊತ್ತಾಗ್ತೈತೇನೋ ಅಂತ ಅನ್ಕೊಂಡೆ ನಾನು. ತಮಾಷೆ ಮಾಡಕ್ ಹೋಗ ಅಮಾಷೆ ಮಾಡ್ಕೊಂತೀನಿ ದೇವರ್ ನನ್ ಮಕ್ಳು ನೋಡ್ಕೊ ನಿನ್ಗೆ ಅಲ್ಲಿ ಕುಂಕುಮ ಅಂತ ಗೊತ್ತಾಗಿಲ್ವಾ? ಕುಕ್ಮ ಅಲ್ಲಿ ರಕ್ತ ಹಂಗೆ ಇರೋದಲ್ಲಿ ಅಯ್ಯೋ ಬಾಯಿ ಬಂದಿರ್ತಾರೆ ನಾನು ಅಪ್ಪಂಗ್ ಗೊತ್ತಾಗೈತೇನೋ ಅಂತ ಅನ್ಕೊಂಡಿದ್ದೆ. ಸುಮ್ನೆ ಇದನ್ನೆಲ್ಲ ಇದ್ ಮಾಡ್ಬಿಟ್ಟು ವಿಡಿಯೋ ಮಾಡ್ಕೊಳಕ್ಕೆ ಅಲ್ಲೇ ಇದನ್ನು ವಿಡಿಯೋ ಮಾಡ್ಕೊಳಕ್ಕೆ ನಾನು ಅನ್ಕೊಂಡೆ ವಿಡಿಯೋ ಮಾಡ್ಕೊಂಡೆ ಓ ಇದನ್ನು ವಿಡಿಯೋ ಮಾಡಕ್ ಇದ್ ಮಾಡ್ತಾರ ಬೆಳ್ಳಲ್ಲಿ ಬಾರ್ಸಾಕ್ತೀನಿ ಹಿಂಗೇನ ತಮಾಷೆ ಮಾಡಿದ್ಯಾ ಅಂದ್ರೆ ನನ್ಗೆ ಉಪಚಾರ ಬೇರೆ ಮಾಡ್ತಾರಲ್ಲ ಈಗ ಒಂದೇ ಉಸಿರಿಗೆ ಹೆಂಗಾಗಿತ್ತು ನಾನು ಬಾರ್ಸಾಕ್ಬಿಡ್ತೀನಿ ನೋಡ್ಕೊ ಈಗ ನನ್ಗೆ ತಮಾಷೆಗೆಲ್ಲ ಮಾಡ್ಬೇಡ ನಮ್ಗಿದ್ದೆಲ್ಲಾನು ಕ್ಯಾಮ್ರಾ ಡೋಗಿ ಮಾಡ್ದೇನಮ್ಮ. ಕ್ಯಾಮ್ರಾ ದೇವ್ರನೇ ಅದು ವಿಡಿಯೋ ಮಾಡ್ಕೊಳಕ್ಕೆ ಅಂತಾರೆ ನೋಡ್ದೆ ಎಲ್ಲ ಕಳಿಸ್ಬೇಕೇನೋ ಅಂತ ಅನ್ಕೊಂಡ್ ನಾನ್ ಸುಮ್ನೆ ಆದೆ. ಕಳಿಸ್ಬೇಕೇನೋ ಯಾರ ಕಳಿಸ್ತೀಯ? ಅದೇ ಅಲ್ಲೇ ವಿಡಿಯೋ ಇದ್ರಲ್ಲಿ ನನ್ಗೆ ಹಿಂಗಾಗಿತ್ತು ಉಂಟಲ್ಲ ಅಂತ ವಿಡಿಯೋ ಮಾಡ್ತಿದ್ದೇನೆ ಇದಕ್ಕೆ ಅಂತ ನಾನು ಅನ್ಕೊಂಡಿಲ್ಲ. ದೇವ್ರಾಣೆ ಇಲ್ಲಾಣೆ ನಂಗೆ ಗೊತ್ತಾಗಿಲ್ಲ. ಸಾಫ್ ಗಿಫ್ ಆಗೋಯ್ತಪ್ಪ, ಹೆಂಗ ಆನ್ ಆಗೈತಿಲ್ಲ ಅಂದ್ರೆ ಆಡಿ ಎಲ್ಲ ಹೊರಟಾಗಿರುತ್ತೆ. ನೋಡಿದ್ರಲ್ಲ ಗಾಯ್ಸ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಫ್ರಾಂಕು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.